Hi, good morning, students. Myself Manjunath, lecturer in economics. Dear students, ಫಸ್ಟ್ ಪಿ ಯು ಸಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಟೂ ಪಾರ್ಟ್ಸಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಒನ್ ಈಸ್ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್, ಅದರ್ ಒನ್ ಈಸ್ ದ ಇಂಡಿಯನ್ ಎಕಾನಮಿ ಅಂತೇಳಿ. ಡಿಯರ್ ಸ್ಟೂಡೆಂಟ್ಸ್, ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಇದೆ ಅಲ್ವಾ? ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇಂಟ್ರೊಡಕ್ಷನ್ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ಫಸ್ಟ್ ಯಾವ್ದ್ರ ಬಗ್ಗೆ ತಿಳ್ಕೊಳ್ತೀವಿ? ಈಗ ಸಪೋಸ್ ಯಾವ್ದ್ರ ಬಗ್ಗೆ ತಿಳ್ಕೊಳ್ತೀವಿ ಅಂತಂದ್ರೆ ಇಲ್ಲಿ ಅಡಮ್ ಸ್ಮಿತ್ ಅಂತಂದ್ರೆ ಫಾದರ್ ಆಫ್ ದ ಎಕನಾಮಿಕ್ಸ್. ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಅಡಮ್ ಸ್ಮಿತ್ ಇಸ್ ದ ಫಾದರ್ ಆಫ್ ದ ಎಕನಾಮಿಕ್ಸ್. ಅಂತಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರನ್ನ ಕರಿತೀವಿ ಅಂತಂದ್ರೆ ಅಡಮ್ ಸ್ಮಿತ್ ಅವ್ರನ್ನ ನಾವು ಕರಿತೀವಿ. ಸ್ಟೂಡೆಂಟ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರುತ್ತೆ ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್, ಒನ್ ಆಫ್ ದ ಫೌಂಡರ್ ಆಫ್ ಮಾಡರ್ನ್ ಎಕಾನಮಿಸ್ಟ್. ಆಲ್ಫ್ರೆಡ್ ಮಾರ್ಷಲ್, ಒನ್ ಆಫ್ ದ ಫೌಂಡರ್ ಆಫ್ ಮಾಡರ್ನ್ ಎಕಾನಮಿಸ್ಟ್. ನವ ಸಂಪ್ರದಾಯ ಅರ್ಥಶಾಸ್ತ್ರಜ್ಞರು ಏನಿದಾರೋ ಅರ್ಥಶಾಸ್ತ್ರಜ್ಞರಲ್ಲಿ ಆಲ್ಫ್ರೆಡ್ ಮಾರ್ಷಲ್ ರವರು ಸಹ ಏನಾಗಿದ್ದಾರೆ ಅಂತಂದ್ರೆ ಒಬ್ಬರಾಗಿದ್ದಾರೆ. ಹಾಗಾದ್ರೆ ಏನು ವಾಟ್ ಇಸ್ ದ ಎಕನಾಮಿಕ್ಸ್? ವಾಟ್ ಇಸ್ ದ ಎಕನಾಮಿಕ್ಸ್? ಏನು ವಾಟ್ ಇಸ್ ದ ಎಕನಾಮಿಕ್ಸ್ ಅಂತಂದ್ರೆ ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಲೈಫ್. ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಲೈಫ್ ಈಸ್ ಕಾಲ್ಡ್ ಎಕನಾಮಿಕ್ಸ್. ಅಂತಂದ್ರೆ ಮಾನವನ ದೈನಂದಿನ ವ್ಯವಹಾರಗಳನ್ನ ಕುರಿತು ಅಭ್ಯಾಸಿಸುವಂತ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. Dear students, the study of man in the ordinary business life is called economics. Then next we have discussing about the when you buy the goods you are called a consumer. ಏನು ಒಂದು ಕನ್ಸ್ಯೂಮರ್ ಅಂತಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್? ವೆನ್ ಯು ಬೈ ದ ಗೂಡ್ಸ್ ಯು ಆರ್ ಕಾಲ್ಡ್ ಎ ಕನ್ಸ್ಯೂಮರ್. ಅಂತಂದ್ರೆ ನೀವು ಸರಕುಗಳನ್ನ ಖರೀದಿಸಿದಾಗ ನಿಮ್ಮನ್ನ ಅನುಭೋಗಿ ಎನ್ನುತ್ತೇವೆ. ನೆಕ್ಸ್ಟ್ ಯಾವುದು? ವೆನ್ ಯು ಸೇಲ್ ಗೂಡ್ಸ್ ಟು ಮೇಕ್ ಎ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್. ಅಂತಂದ್ರೆ when you sell goods to make a profit for yourself you are called a seller. ನೀವು ಆದಾಯವನ್ನ ಗಳಿಸುವ ಉದ್ದೇಶದಿಂದ ಸರಕುಗಳನ್ನ ಮಾರಾಟ ಮಾಡಿದಾಗ ಮಾರಾಟ ಮಾಡಿದಾಗ ನಿಮ್ಮನ್ನ ಏನಂತ ನಾವು ಕರಿತೀವಿ ಅಂತಂದ್ರೆ ಮಾರಾಟಗಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಸೆಲ್ಲರ್. ವೆನ್ ಯು ಸೆಲ್ ಗೂಡ್ಸ್ ಟು ಮೇಕ್ ಎ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್ ಈಸ್ ಕಾಲ್ಡ್ ಎ ಸೆಲ್ಲರ್. Then next, when you produce goods you are called a producer. ಅಂತಂದ್ರೆ ನೀವು ಸರಕುಗಳನ್ನ ಉತ್ಪಾದಿಸಿದಾಗ ನಿಮ್ಮನ್ನ ಏನಂತ ಕರಿತೀವಿ? ಉತ್ಪಾದಕ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅರ್ಥ ಆಯ್ತಾ? when you produce goods you are called a producer. Then we have discussing about the economics activities. Dear students, there are three types of economics activities. One is a consumption, other one is a production, other one is a distribution. ಅಂತಂದ್ರೆ ಈಗ ಸಪೋಸ್ ಆರ್ಥಿಕ ಚಟುವಟಿಕೆಗಳನ್ನ ಎಷ್ಟು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತಂದ್ರೆ ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಯಾವ್ಯಾವುದು? ಒಂದು ಕನ್ಸಂಪ್ಷನ್, ಅದರ್ ಒನ್ ಇಸ್ ಎ ಪ್ರೊಡಕ್ಷನ್, ಅದರ್ ಒನ್ ಇಸ್ ಅ ಡಿಸ್ಟ್ರಿಬ್ಯೂಷನ್. ಫಸ್ಟ್ ನಾವ್ ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣ? ಕನ್ಸಂಪ್ಷನ್, ಅನುಭೋಗ ಅಂತಂದ್ರೆ ಏನು? ವಿ ವಾಂಟ್ know how the consumer decides give his income and many alternative goods to choose from. What you buy when he knows the prices, this is study of consumption. ಅಂತಂದ್ರೆ we want to know how the consumer decides give his income and many alternative goods to chooses from. What to buy when he knows the prices, this is study of consumption. ಅಂತಂದ್ರೆ ನಾವು ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಲು ಏನ್ ಮಾಡ್ತಾನೆ ಅಂತಂದ್ರೆ ಅವನ ನಿರ್ದಿಷ್ಟ ಆದಾಯದಲ್ಲಿ ಸರಕುಗಳನ್ನ ಕೊಂಡುಕೊಳ್ಳುವಂತಹ ಪ್ರಮಾಣಕ್ಕೆ ಅಥವಾ ಸರಕುಗಳನ್ನ ಕೊಂಡುಕೊಳ್ಳುವ ಪ್ರಮಾಣಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಈ ಒಂದು ಅನುಭೋಗ. ಏನಕ್ಕಾಗಿ ನಾವು ಕೊಂಡ್ಕೊಳ್ತೀವಿ ಅಂತಂದ್ರೆ ಮಾನವನ ತೃಪ್ತಿಗಳು ಅಥವಾ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಲು ಸರಕುಗಳನ್ನ ಅನುಭೋಗಿಸುವಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅನುಭೋಗ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಪ್ರೊಡಕ್ಷನ್. ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ we also want to know how the producer similarly chooses to produce for the market when he knows the cost and prices. This is the study of
ಪ್ರೊಡಕ್ಷನ್ ಅಂತಂದ್ರೆ ಉತ್ಪಾದಕ ಏನ್ ಮಾಡ್ತಾನೆ ಅಂತಂದ್ರೆ ಈ ಒಂದು ಮಾರಾಟದಲ್ಲಿ ಅಂದ್ರೆ ಮಾರುಕಟ್ಟೆಯಲ್ಲಿ ವೆಚ್ಚ ಮತ್ತು ಬೆಲೆಗಳನ್ನ ನಿರ್ಧಾರ ಮಾಡಿ ಏನ್ ಮಾಡ್ತಾನೆ ಅಂತಂದ್ರೆ ಸರಕುಗಳನ್ನ ಉತ್ಪಾದನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಡಿಸ್ಟ್ರಿಬ್ಯೂಷನ್, ಹಂಚಿಕೆ ಅಂತಂದ್ರೆ ಫೈನಲಿ ವಿ ವಾಂಟ್ ಟು ನೋ ಹೌ ದ ನ್ಯಾಷನಲ್ ಇನ್ಕಮ್ ಅರೈಸಿಂಗ್ ಫ್ರಮ್ what has been produced in the country is distributed through wages, profit and interest. In this is of the distribution ಅಂತಂದ್ರೆ ಯಾವುದೇ ಒಂದು ದೇಶದಲ್ಲಿ ರಾಷ್ಟ್ರೀಯ ವರಮಾನ, ಫೈನಲಿ ವಿ ವಾಂಟ್ ಟು ನೋ ಹೌ ದ ನ್ಯಾಷನಲ್ ಇನ್ಕಮ್ ಅರೈಸಿಂಗ್ ಫ್ರಮ್ ವಾಟ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ವೇಜಸ್, ಪ್ರಾಫಿಟ್ ಅಂಡ್ ಇಂಟ್ರೆಸ್ಟ್. ದಿಸ್ ಇಸ್ ಸ್ಟಡಿ ಆಫ್ ಡಿಸ್ಟ್ರಿಬ್ಯೂಷನ್. ಒಂದು ದೇಶದಲ್ಲಿ ಯಾವ ರೀತಿ ಒಂದು ರಾಷ್ಟ್ರೀಯ ವರಮಾನ ಹಂಚಿಕೆ ಆಗುತ್ತೆ ಅಂತಂದ್ರೆ ಈ ಒಂದು ವೇಜಸ್ ಕೂಲಿ, ಪ್ರಾಫಿಟ್ ಆದಾಯ, ಇಂಟ್ರೆಸ್ಟ್ ಬಡ್ಡಿ ರೂಪದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಹಂಚಿಕೆ ಆಗುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ವಿತರಣೆಯಲ್ಲಿ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಫೈನಲಿ ವಿ ವಾಂಟ್ ಟು ನೋ ಹೌ ದ ನ್ಯಾಷನಲ್ ಇನ್ಕಮ್ arising from what has been produced in the country is distributed through wages, profit and interest. This is study of distribution. Then we have discussing about the what is the statistics. Dear students, what is the statistics in our ಈ ಒಂದು ಸಂಖ್ಯಾಶಾಸ್ತ್ರ ಅಂತಂದ್ರೆ in our daily language the word statistics is used in two distinct ಸೆನ್ಸಸ್ ಅಂತಂದ್ರೆ ನಾವು ದಿನನಿತ್ಯದ ಬಳಕೆಯಲ್ಲಿ ಒಂದು ಸಂಖ್ಯಾಶಾಸ್ತ್ರವನ್ನ ಎರಡು ರೀತಿಯಾಗಿ ನಾವು ವರ್ಗೀಕರಣ ಮಾಡ್ತೀವಿ. ಯಾವ್ಯಾವುದು? ಒಂದು ಸಿಂಗ್ಯುಲರ್, ಇನ್ನೊಂದು ಫ್ಲೂರಲ್ ಅಂತೇಳಿ. ಈ ಒಂದು ಏನಾಗ್ತಾ ಇರುತ್ತೆ ಅಂತಂದ್ರೆ ಏಕವಚನ ಮತ್ತು ಬಹುವಚನ ಅಂತೇಳಿ. ಏನು ಈ ಒಂದು ಫ್ಲೂರಲ್ ಸೆನ್ಸ್ ಅಂತಂದ್ರೆ ಇನ್ ದ ಫ್ಲೂರಲ್ ಸೆನ್ಸ್ ಸ್ಟಾಟಿಸ್ಟಿಕ್ಸ್ ಮೀನ್ಸ್ ನ್ಯೂಮರಿಕಲ್ ಫ್ಯಾಕ್ಟ್ಸ್ systematically collected as described by Oxford Dictionary. Statistics means numerical facts systematically collected ಅಂತಂದ್ರೆ as described by Oxford Dictionary. ನಮ್ಮ ದೈನಂದಿನ ಭಾಷೆಯಲ್ಲಿ ಸಂಖ್ಯಾಶಾಸ್ತ್ರ ಎಂಬ ಪದವನ್ನ ಎರಡು ಪದಗಳಲ್ಲಿ ಅಥವಾ ಎರಡು ಅರ್ಥಗಳಲ್ಲಿ ಬಳಸ್ತೀವಿ. ಒಂದು ಸಿಂಗ್ಯುಲರ್ ಮತ್ತೆ ಫ್ಲೂರಲ್ ಅಂತಂದ್ರೆ ಏಕವಚನ ಮತ್ತು ಬಹುವಚನ. ಏನ್ ಬಹುವಚನದಲ್ಲಿ ಅಂತಂದ್ರೆ ಈ ಒಂದು ಆಕ್ಸ್ಫರ್ಡ್ ನಿಘಂಟಿನಲ್ಲಿ ತಿಳಿಸಿರುವಂತೆ ಏನ್ ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಅಂತಂದ್ರೆ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯೆಗಳ ಮಾಹಿತಿ. ಒಂದು ಅಂಕಿ ಸಂಖ್ಯೆಗಳ ಮಾಹಿತಿ ಅಂತಂದ್ರೆ ಈ ಒಂದು ಸಪೋಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ we mean both quantitative and qualitative fact that are used economics. ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕ ಮತ್ತು ಕ್ವಾಲಿಟೇಟಿವ್ ಗುಣಾತ್ಮಕ ಒಂದು ವಿಷಯಗಳ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ in economics, the production of rice in India has increased from 39.58 million tons in 1984 and 85 is a quantitative facts. The numerical figures such as 39.58 million tons and then 58.64 ಅಂತಂದ್ರೆ ಯಾವುದೇ ಒಂದು ದಿನನಿತ್ಯ ಬಳಕೆಯಲ್ಲಿರುವಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಂಖ್ಯಾಶಾಸ್ತ್ರ ಅನ್ನೋದು ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯೆಗಳ ಮಾಹಿತಿ ಆಗಿದ್ರು ಸಹ ಒಂದು ದಿನನಿತ್ಯದ ಬಳಕೆಯಲ್ಲಿ ಎರಡು ರೀತಿಯ ಒಂದು ವ್ಯಕ್ತಪಡಿಸ್ತೀವಿ. ಒಂದು ಪರಿಮಾಣಾತ್ಮಕ ಸಂಖ್ಯಾಶಾಸ್ತ್ರ ಅಂತ ಹೇಳಿ, ಒಂದು ಗುಣಾತ್ಮಕ ಅಂತ ಹೇಳಿ. ಪರಿಮಾಣಾತ್ಮಕ ಅನ್ನೋದು ಯಾವ ತರ ಇರುತ್ತೆ ಅಂತಂದ್ರೆ ಯಾವುದೇ ಒಂದು ಉದಾಹರಣೆ ತಗೊಳ್ತೀವಿ ನೋಡಿ. ದ ಪ್ರೊಡಕ್ಷನ್ ಆಫ್ ರೈಸ್ ಇನ್ ಇಂಡಿಯಾ ಆಸ್ ಇನ್ಕ್ರೀಸ್ಡ್ ಫ್ರಮ್, ಭಾರತದಲ್ಲಿ ಅಕ್ಕಿಯ ಉತ್ಪಾದನೆ 39.58 ಮಿಲಿಯನ್ ಟನ್ಗಳಿಂದ 1984-85ರಲ್ಲಿ ಎಷ್ಟು ಹೆಚ್ಚಾಗಿತ್ತು. ನೆಕ್ಸ್ಟ್ ಅದೇ ರೀತಿಯಾಗಿ ಏನಾಗ್ತಾ ಇರುತ್ತೆ ಅಂತಂದ್ರೆ ನ್ಯೂಮರಿಕಲ್ ಫಿಗರ್ಸ್ ಅಂತಂದ್ರೆ 39.58 ಇದೆ ಅಲ್ವಾ, ಇದು ನ್ಯೂಮರಿಕಲ್ ಅಂಕಿ ಸಂಖ್ಯೆಗಳ ಮೂಲಕ ವ್ಯಕ್ತಪಡಿಸ್ತೀವಿ ಟನ್ಸ್ ಅಂತಂದ್ರೆ. ನೆಕ್ಸ್ಟ್ ಅಂಡ್ 58.64 ಮಿಲಿಯನ್ ಟನ್ಸ್ ಆಸ್ ಸ್ಟಾಟಿಸ್ಟಿಕ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ರೈಸ್ ಇನ್ ಇಂಡಿಯಾ ಫಾರ್ 1974-75 ಅಂದ್ರೆ 84-85 ಅಂದ್ರೆ ಈ ರೀತಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಇಯರ್ ಇಂದ ಇಯರ್ಗೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. Dear students, in additional to quantitative data, economics also uses qualitative data.
Economics also uses qualitative data. The chief characteristics from such information of the described attributes of a single person or a group possible even though they cannot be measured in quantitative terms. ಅಂತಂದ್ರೆ ಗುಣಾತ್ಮಕ ಒಂದು ಅಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ನಾವು ಎರಡೂ ರೀತಿಯಾದಂತಹ ಒಂದು ಪರಿಮಾಣಾತ್ಮಕ ಡೇಟಾನ ಯೂಸ್ ಮಾಡ್ಕೊಳ್ತೀವಿ, ಕ್ವಾಲಿಟೇಟಿವ್ ಅಂತಂದ್ರೆ ಗುಣಾತ್ಮಕ ಡೇಟಾನ ಯೂಸ್ ಮಾಡ್ಕೊಳ್ತೀವಿ. ಎಕನಾಮಿಕ್ಸ್ ಆಲ್ಸೋ ಯೂಸಸ್ ಆಫ್ ಟೂ ಟೈಪ್ಸ್ ಆಫ್ ಡೇಟಾ. ಒನ್ ಇಸ್ ಕ್ವಾಂಟಿಟೇಟಿವ್ ಡೇಟಾ, ಅದರ್ ಒನ್ ಇಸ್ ಕ್ವಾಲಿಟೇಟಿವ್ ಡೇಟಾ. ಇಲ್ಲಿ ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡನ್ನ ಬಳಸ್ಕೊಳ್ತೀವಿ. ದ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಚ್ ಇನ್ಫಾರ್ಮೇಶನ್ ಇಸ್ ದಟ್ ದ ಡಿಸ್ಕ್ರೈಬ್ಡ್ ಅಟ್ರಿಬ್ಯೂಟ್ಸ್ ಆಫ್ ಎ ಸಿಂಗಲ್ ಪರ್ಸನ್ ಆರ್ ಎ ಗ್ರೂಪ್ ಆಫ್ ಪರ್ಸನ್ ದಟ್ ಈಸ್ ಇಂಪ್ರೂವ್ಮೆಂಟ್ ಟು ರೆಕಾರ್ಡ್ ಆಸ್ ಆಕ್ಚುಲಿ ಆಸ್ ಪಾಸಿಬಲ್ even though they cannot be measured in quantitative terms. ಅಂತಂದ್ರೆ ಯಾವ ರೀತಿ ಗುಣಗಳಿಂದ ಅಳತೆ ಮಾಡ್ತೀವಿ ಅಂತಂದ್ರೆ, ಟೇಕ್ ಎಕ್ಸಾಂಪಲ್ ಜೆಂಡರ್ ದಟ್ distinguishes a person as ಇಲ್ಲಿ ಮೇನ್, ವುಮೆನ್, ಬಾಯ್ ಆರ್ ಗರ್ಲ್ ಅಂತಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಗುಣಗಳಿಂದ ಅಳತೆ ಮಾಡ್ತೀವಿ. ಯಾವ್ರಿಂದ ಅಳತೆ ಮಾಡ್ತೀವಿ? ಗುಣಗಳು. ಈಗ ಗಂಡಸು, ಹೆಂಗಸು, ಹುಡುಗ, ಹುಡುಗಿ, ಮ್ಯಾನ್ ಅಂಡ್ ವುಮೆನ್, ಬಾಯ್, ಗರ್ಲ್ ಅಂತಂದ್ರೆ ಇಟ್ ಈಸ್ ಅಬ್ಟೈನ್ ಪಾಸಿಬಲ್ ಆಫ್ ಎ ಸ್ಟೇಟ್ ದ ಇನ್ಫಾರ್ಮೇಶನ್ ಅಬೌಟ್ ದ ಅಟ್ರಿಬ್ಯೂಟ್ ಆಫ್ ಎ ಪರ್ಸನ್ ಇನ್ ಟರ್ಮ್ಸ್ ಆಫ್ ಎ ಡಿಗ್ರೀಸ್. ಅಂತಂದ್ರೆ ಸಿಚುವೇಶನ್ ತಕ್ಕೊಂಡಂತೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಇಂಡಿಕೇಟ್ ಮಾಡ್ತೀವಿ. ಸಪೋಸ್ ಲೈಕ್ ಬೆಟರ್ ಆರ್ ವರಸ್ಟ್ ಅಂಡ್ ಸಿಕ್, ಹೆಲ್ತಿ, ಮೋರ್ ಹೆಲ್ತಿ, ಅನ್ಸ್ಕಿಲ್ಡ್, ಸ್ಕಿಲ್ಡ್ ಅಂಡ್ ಹೈಲಿ ಸ್ಕಿಲ್ಡ್. ಅಂದ್ರೆ ಲೈಕ್ ಎ ಬೆಟರ್ ಪರವಾಗಿಲ್ವಾ, ವರಸ್ಟ್ ತುಂಬಾ ಕೆಟ್ಟ, ಸಿಕ್ ರೋಗ, ನೆಕ್ಸ್ಟ್ ಹೆಲ್ತಿ ಆರೋಗ್ಯವಂತ, ನೆಕ್ಸ್ಟ್ ಅನಾರೋಗ್ಯ. ಸಿಕ್ ಮೀನ್ಸ್ ಅನಾರೋಗ್ಯ, ಹೆಲ್ತಿ ಮೀನ್ಸ್ ಆರೋಗ್ಯ, ಉತ್ತಮವಾದಂತಹ, ಮೋರ್ ಹೆಲ್ತಿ ಅಂತಂದ್ರೆ ಉತ್ತಮವಾದಂತಹ ಆರೋಗ್ಯ. ಅನ್ಸ್ಕಿಲ್ಡ್ ಮೀನ್ಸ್ ಅಂತಂದ್ರೆ ಒಂದು ಏನಾಗ್ತಾ ಇರುತ್ತೆ ಅಂತಂದ್ರೆ ಕೌಶಲ್ಯರಹಿತ. ಸ್ಕಿಲ್ಡ್ ಒಂದು ಕಲೆ ಹೊಂದಿರುವಂತಹ ವ್ಯಕ್ತಿ. ಹೆಚ್ಚಂತ ಹೈ ಸ್ಕಿಲ್ಡ್ ಅಂತಂದ್ರೆ, ಹೈಲಿ ಸ್ಕಿಲ್ಡ್ ಅಂತಂದ್ರೆ ಹೆಚ್ಚು ಪರಿಣಿತಿ ಹೊಂದಿರುವಂತಹ ಒಂದು ವ್ಯಕ್ತಿ. ಸಚ್ ಕ್ವಾಲಿಟೇಟಿವ್ ಇನ್ಫಾರ್ಮೇಶನ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ obtained used in economics and other social science and collected and stored systematically like quantitative information. ಅಂತಂದ್ರೆ ಏನ್ ಗುಣಾತ್ಮಕವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ವ್ಯಕ್ತಪಡಿಸ್ತೀವಿ ಅಂತಂದ್ರೆ ಈಗ ಪ್ರೈಸಸ್, ಇನ್ಕಮ್, ಟ್ಯಾಕ್ಸಸ್. ಪ್ರೈಸಸ್, ಇನ್ಕಮ್, ಟ್ಯಾಕ್ಸಸ್. ಕ್ವಾಲಿಟೇಟಿವ್ಗೆ ಗುಣಾತ್ಮಕ ಏನ್ ಬರುತ್ತೋ ಗುಣಾತ್ಮಕಕ್ಕೆ ನಾವು ಆ ರೀತಿ ಅನ್ಸ್ಕಿಲ್ಡ್, ಸ್ಕಿಕ್ಕು ಎಲ್ತ್ ಅದ್ ಕೊಡ್ತೀವಿ. ಪರಿಮಾಣಾತ್ಮಕ ದತ್ತಾಂಶಗಳಿಗೆ ನಾವೇನ್ ಮಾಡ್ತೀವಿ? ಇನ್ಫಾರ್ಮೇಶನ್, ಮಾಹಿತಿ ಅಂತಂದ್ರೆ ಪ್ರೈಸಸ್, ಇನ್ಕಮ್, ಟ್ಯಾಕ್ಸಸ್ ನಾವು ಕೊಡ್ತೀವಿ. ಟ್ಯಾಕ್ಸ್ ಪೇಡ್ ಎಕ್ಸೆಟ್ರಾ. You will study in the subsequent chapter that statistics involves collection of organization of data. ಈ ಒಂದು ನಾವು ಸಂಖ್ಯಾಶಾಸ್ತ್ರದಲ್ಲಿ ದತ್ತಾಂಶಗಳ ಸಂಗ್ರಹಣೆ ಬಗ್ಗೆ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಇಸ್ ಟು ಪ್ರೆಸೆಂಟ್ the data is tabular, diagrammatic and graphical forms that the data then summarized by calculating various numerical indices such as mean, variance, standard deviations. ಅಂತಂದ್ರೆ ನೆಕ್ಸ್ಟ್ ಅದಾದ್ಮೇಲೆ ಈ ಒಂದು ದತ್ತಾಂಶಗಳ ಸಂಘಟನೆ ಆದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಕೋಷ್ಟಕದ ಮೂಲಕ ಒಂದು ಡೈಗ್ರಾಮ್ಯಾಟಿಕ್ ಅಂದ್ರೆ ರೇಖಾಚಿತ್ರದ ಮೂಲಕ ಮತ್ತೆ ಗ್ರಾಫಿಕಲಿ ರೇಖಾತ್ಮಕ ನಿರೂಪಣೆಯನ್ನ ನಾವು ಮಾಡ್ತೀವಿ. ಅದಾದ್ಮೇಲೆ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಅಂಕಿ ಸಂಖ್ಯೆಗಳ ಮೂಲಕ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ದ represents the board characteristics of the all collected set of information. ಇಷ್ಟು ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಅಂದ್ರೆ ಈ ಒಂದು ಇದ್ರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಅಲ್ಲಿ ನಾವ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಆಡಮ್ ಸ್ಮಿತ್ ಯಾರು? ಫಾದರ್ ಆಫ್ ದ ಎಕನಾಮಿಕ್ಸ್. ಆಲ್ಫ್ರೆಡ್ ಮಾರ್ಷಲ್ ಯಾರು? ಒನ್ ಆಫ್ ದ ಫೌಂಡರ್ಸ್ ಆಫ್ ಮಾಡರ್ನ್ ಎಕಾನಮಿಸ್ಟ್. Next, what is the economics? The study of man in ordinary business life is called a economics. ಮಾನವನ ದೈನಂದಿನ ವ್ಯವಹಾರಗಳನ್ನು ಕುರಿತು ಅಭ್ಯಸಿಸುವಂತಹ ಶಾಸ್ತ್ರಕ್ಕೆ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾದ್ರೆ ಗ್ರಾಹಕ ಅನುಭೋಗಿ ಅಂತಂದ್ರೆ ಯಾರು? When you buy goods, you are called a consumer. ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನ ಅನುಭೋಗಿ ಎನ್ನುತ್ತೇವೆ. When you sell goods to make a profit yourself,
ಅಂತಂದ್ರೆ ಸೆಲ್ಲರ್, ನೀವು ಆದಾಯವನ್ನ ಗಳಿಸುವ ಉದ್ದೇಶದಿಂದ ಸರಕುಗಳನ್ನ ಮಾರಾಟ ಮಾಡಿದಾಗ ನಿಮ್ಮನ್ನ ಮಾರಾಟಗಾರ ಅಂತ ಹೇಳ್ಬಿಟ್ಟು. ಕನ್ಸ್ಯೂಮರ್ ಅನುಭೋಗಿ, ಸೆಲ್ಲರ್ ಮಾರಾಟಗಾರ. ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್ ಯು ಆರ್ ಕಾಲ್ಡ್ ಎ ಪ್ರೊಡ್ಯೂಸರ್. ನೀವು ಸರಕುಗಳನ್ನ ಉತ್ಪಾದಿಸಿದಾಗ ನಿಮ್ಮನ್ನ ನಾವೇನಂತ ಕರಿತೀವಿ? ಉತ್ಪಾದಕ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಎಕನಾಮಿಕ್ಸ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳು ಎಷ್ಟು ಬರುತ್ತೆ? 3 ಬರುತ್ತೆ. ಕನ್ಸಂಪ್ಷನ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ. ಫಸ್ಟ್ ಕನ್ಸಂಪ್ಷನ್ ಬಗ್ಗೆ, ಅನುಭೋಗ ಬಗ್ಗೆ ನಾವು ತಿಳ್ಕೊಳ್ಳೋದು ಅಂತಂದ್ರೆ, ವಿ ವಾಂಟ್ ಟು ನೋ ಹೌ ದ ಕನ್ಸ್ಯೂಮರ್ ಡಿಸೈಡೆಡ್ ಗಿವ್ ಈಸ್ ಇನ್ಕಮ್ ಅಂಡ್ ಮೆನಿ ಆಲ್ಟರ್ನೇಟಿವ್ ಗೂಡ್ಸ್ ಟು ಚೂಸ್ ಫ್ರಮ್, ವಾಟ್ ಟು ಬೈ ವೆನ್ ಈ ನೋಸ್ ದ ಪ್ರೈಸಸ್. ದಿಸ್ ಈಸ್ ಸ್ಟಡಿ ಆಫ್ ಕನ್ಸಂಪ್ಷನ್. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಸರಕುಗಳನ್ನು ಕೊಳ್ಳುವ ಪ್ರಮಾಣಕ್ಕೆ ಅನುಭೋಗ ಎನ್ನುತ್ತೇವೆ. ಉತ್ಪಾದನೆ, ಪ್ರೊಡಕ್ಷನ್. ವಿ ಆಲ್ಸೋ ವಾಂಟ್ ಟು know how the producer similarly chooses what to produce for the market when he knows the cost and prices. This is study of production. ನೀವು ಆದಾಯವನ್ನು ಗಳಿಸುವ ಉದ್ದೇಶದಿಂದ ಸರಕುಗಳನ್ನ ಉತ್ಪಾದನೆ ಮಾಡ್ತೀರಿ, ಮತ್ತೆ ಮಾರುಕಟ್ಟೆಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆಲೆ ಮತ್ತು ವೆಚ್ಚಗಳ ಆಧಾರದ ಮೇಲೆ ಒಂದು ಸರಕುಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಡಿಸ್ಟ್ರಿಬ್ಯೂಷನ್, ಹಂಚಿಕೆ. ಫೈನಲಿ ವಿ ವಾಂಟ್ ಟು ನೋ ಹೌ ದ ನ್ಯಾಷನಲ್ ಇನ್ಕಮ್ ಅರೈಸಿಂಗ್ ಫ್ರಮ್ ವಾಟ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ is distributed through wages, profit and interest. This is study of distribution. ಅಂತಂದ್ರೆ ಒಂದು ದೇಶದಲ್ಲಿ ರಾಷ್ಟ್ರೀಯ ವರಮಾನ ಯಾವ ರೀತಿ ಹಂಚಿಕೆ ಆಗುತ್ತೆ ಅಂತಂದ್ರೆ ಕೂಲಿ, ಆದಾಯ ಮತ್ತು ಬಡ್ಡಿಗಳ ನಡುವೆ ಹಂಚಿಕೆ ಆಗ್ತಾ ಇರುತ್ತೆ. ಸ್ಟೂಡೆಂಟ್ಸ್, ನೆಕ್ಸ್ಟ್ ವಾಟ್ ಈಸ್ ದ ಸ್ಟಾಟಿಸ್ಟಿಕ್ಸ್? ಏನ್ ಸಂಖ್ಯಾಶಾಸ್ತ್ರ ಅಂತಂದ್ರೆ, ಇನ್ ಅವರ್ ಡೈಲಿ ಲ್ಯಾಂಗ್ವೇಜಸ್ ದ ವರ್ಡ್ ಸ್ಟಾಟಿಸ್ಟಿಕ್ಸ್ ಇಸ್ ಯೂಸ್ಡ್ ಇನ್ 2 distinct sense. ನಾವು ದಿನನಿತ್ಯ ಬಳಕೆಯಲ್ಲಿ ದಿನನಿತ್ಯದ ಭಾಷೆಯಲ್ಲಿ ಸಂಖ್ಯಾಶಾಸ್ತ್ರವನ್ನ 2 ರೀತಿಯಲ್ಲಿ ಬಳಸ್ತೀವಿ. ಒಂದ್ ಯಾವುದು ಅಂತಂದ್ರೆ ಸಿಂಗ್ಯುಲರ್ ಏಕವಚನ, ಫ್ಲೂರಲ್ ಬಹುವಚನ. ಏನು ಒಂದು ಸಂಖ್ಯಾಶಾಸ್ತ್ರ ಅಂತಂದ್ರೆ, ಇನ್ ದ ಫ್ಲೂರಲ್ ಸೆನ್ಸ್ statistics means numerically facts systematically collected as described by Oxford Dictionary. ಆಕ್ಸ್ಫರ್ಡ್ ಒಂದು ನಿಘಂಟಿನ